ಯಾರ್ಯಾರು ಎಐನ ಉಪಯೋಗಿಸ್ಕೊಂಡು ಕಾಂಟೆಂಟ್ ನ ಮಾಡ್ತಾ ಇದ್ದೀರೋ ನಿಮ್ಗೆಲ್ಲ ಒಂದು ಫೈನಲ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನಮ್ಮ ಭಾರತದ ಸರ್ಕಾರ. मुंबई की फेमस पानी पूरी ले लो सिर्फ 10 रुपए में. ನಮ್ಮ ಭಾರತದ ಸರ್ಕಾರ ಎಐ ಕಾಂಟೆಂಟ್ ಗಳ ಮೇಲೆ ಸಿಕ್ಕಾಪಟ್ಟೆ ರೂಲ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಇತ್ತೀಚೆಗೆ ಎಐ ಕಾಂಟೆಂಟ್ ಗಳು ಕೈ ಮೀರಿ ಹೋಗ್ಬಿಟ್ಟಿದೆ. ಡೀಪ್ ಫೇಕ್ ಇಂದ ಹಿಡಿದು ಎಷ್ಟೊಂದು ಫೇಕ್ ವಿಡಿಯೋಸ್ ಗಳು ಬರ್ತಾ ಇದೆ. ದೊಡ್ಡವ್ರಿಗಾಗ್ಲಿ ಅಥವಾ ಚಿಕ್ಕ ಮಕ್ಳಿಗಾಗ್ಲಿ ಯಾವ್ದು ಒರಿಜಿನಲ್ ಯಾವ್ದು ರಿಯಲ್ ಅಂತ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಭಾರತದ ಸರ್ಕಾರ ಈ ಒಂದು ದೊಡ್ಡ ಸ್ಟೆಪ್ ತಗೊಳ್ತಾ ಇದೆ. ಮೊದಲ ರೂಲ್ ಏನು ಅಂತ ಅಂದ್ರೆ ಗೌರ್ಮೆಂಟ್ ಅವರು ಇಲ್ಲಿ ಯಾವುದೇ ರೀತಿಯ ಕಾಂಟೆಂಟ್ ರಿಸ್ಟ್ರಿಕ್ಷನ್ಸ್ ತರ್ತಾ ಇಲ್ಲ. ನೀವು ಇದೇ ರೀತಿ ಕಾಂಟೆಂಟ್ ಹಾಕ್ಬೇಕು, ಅದೇ ರೀತಿ ಕಾಂಟೆಂಟ್ ಹಾಕ್ಬೇಕು ಅಂತ ಅನ್ಬಿಟ್ಟು. ಬಟ್ ನೀವು ಹಾಕೋ ಕಾಂಟೆಂಟ್ ಜನರಲ್ ಪಬ್ಲಿಕ್ ಯಾವುದೇ ರೀತಿಯ ಕೆಟ್ಟ ಮೆಸೇಜ್ ಹೋಗಬಾರ್ದು, ಮತ್ತೆ ಒಫೆನ್ಸಿವ್ ಆಗಿರಬಾರ್ದು, ಅಂಡ್ ಬೇರೆಯವರ ಎಮೋಷನ್ಸ್ಗೆ ಏನು ಕೂಡ ಡ್ಯಾಮೇಜ್ ಮಾಡಬಾರ್ದು ಅಂತ ಕಾಂಟೆಂಟ್ ಗೌರ್ಮೆಂಟ್ ಅವ್ರು ಹಾಕಕ್ಕೆ ನಿಮಗೆ ಏನಪ್ಪ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಂಡ್ ಏನಪ್ಪ ಇಲ್ಲಿ ಮೇನ್ ರೂಲ್ ಅಂತ ಅಂದ್ರೆ ನೀವು ಏನೇ ಕಾಂಟೆಂಟ್ ಹಾಕಿದ್ರು ಕೂಡ ಆ ಒಂದು ಕಾಂಟೆಂಟ್ ಕೆಳಗಡೆ ದಿಸ್ ಈಸ್ ಜನರೇಟೆಡ್ ಬೈ ಎಐ ಅಂತ ಒಂದು ಟ್ಯಾಗ್ ಹಾಕಬೇಕು ಅಥವಾ ಡಿಸ್ಕ್ರಿಪ್ಷನ್ ಎಲ್ಲಾದ್ರೂ ಹಾಕಬೇಕು. ಅಂಡ್ ಆ ಒಂದು ಟ್ಯಾಗು ಪರ್ಮನೆಂಟ್ ಆಗಿರಬೇಕು. ನೀವು ವಿಡಿಯೋ ಪಬ್ಲಿಷ್ ಮಾಡ್ಬಿಟ್ಟು ಆಮೇಲೆ ಆ ಒಂದು ಟ್ಯಾಗ್ ನ ರಿಮೂವ್ ಮಾಡೋದು ಆ ರೀತಿ ಮಾಡಕ್ ಹೋಗಬಾರ್ದು. ಈ ಒಂದು ಆಪ್ಷನ್ ಈಗ ಫೇಸ್ಬುಕ್ ಅಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಬಂದಿದೆ. ನೀವು ಅದನ್ನೇನಾದ್ರೂ ಆನ್ ಮಾಡಿದ್ರೆ ಅಲ್ಲೆಲ್ಲೂ ಕೂಡ ತೋರಿಸಲ್ಲ ದಿಸ್ ಈಸ್ ಕ್ರಿಯೇಟೆಡ್ ಬೈ ಎ ಅಂತ ಅಂದ್ಬಿಟ್ಟು. ಬಟ್ ಈಗ ಆ ಒಂದು ಆಪ್ಷನ್ ಸ್ವಲ್ಪ ಕ್ಲೀನ್ ಆಗಿ ಆ ಒಂದು ಪ್ಲಾಟ್ಫಾರ್ಮ್ ಅವ್ರು ಅಪ್ಡೇಟ್ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ನೀವು ಆನ್ ಮಾಡಿದ್ರೆ ಈಗ ಎಲ್ಲಾ ಪಬ್ಲಿಕ್ ಕೂಡ ತೋರಿಸುತ್ತೆ ಇದು ಎ ಕಾಂಟೆಂಟ್, ಬಿ ಕೇರ್ಫುಲ್, ಇಟ್ ಈಸ್ ನಾಟ್ ರಿಯಲ್ ಅಂತ ಅನ್ಬಿಟ್ಟು. ಅಂಡ್ ಗೌರ್ಮೆಂಟ್ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ನ ಕೊಟ್ಟಿದ್ದಾರೆ. ಏನಂತಂದ್ರೆ ಯಾರಾದ್ರೂ ಕಾಂಟೆಂಟ್ ಕ್ರಿಯೇಟರ್ ಒಫೆನ್ಸಿವ್ ಕಾಂಟೆಂಟ್ ಹಾಕಿದ್ರೆ ಲೈಕ್ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಕೊಡೋ ಕಾಂಟೆಂಟ್ ಲೈಕ್ ಏನಾದರೂ ಇರ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ ನಾನು ಯಾವ ಟಾಪಿಕ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಈ ರೀತಿ ಕಾಂಟೆಂಟ್ ಏನಾದರೂ ಏನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದನ್ನ ಸಿಸ್ಟಮು ಆಟೋಮೆಟಿಕಲಿ ಡಿಟೆಕ್ಟ್ ಮಾಡಿ ಏನು ರಿಪೋರ್ಟು ಕೂಡ ಮಾಡಲ್ಲ, ಆಟೋಮೆಟಿಕಲಿ ನಿಮ್ಮ ಒಂದು ಕಾಂಟೆಂಟ್ನ ರಿಮೂವ್ ಮಾಡೋ ಒಂದು ಇದನ್ನ ಕೂಡ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಿಗೆ. ಮೊದಲು 36 ಗಂಟೆ ಇತ್ತು, ಈಗ 3 ಅವರಲ್ಲಿ ನಿಮ್ಮ ಒಂದು ವಿಡಿಯೋ ಟೇಕ್ ಡೌನ್ ಆಗುತ್ತೆ. ಸೊ ಹುಷಾರಾಗಿ ಕಾಂಟೆಂಟ್ನ ನೀವು ಇಂಟರ್ನೆಟ್ಗೆ ಮೇಲೆ ಪಬ್ಲಿಷ್ನ ಮಾಡಿ. ಸೊ ಇಷ್ಟೇನೇನೆ, ಇಷ್ಟು ದಿವಸ ಇಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು, ಸಿಕ್ಕಾಪಟ್ಟೆ ಕಾಂಟೆಂಟ್ಗಳು ಅಲ್ಲಿ ಇಲ್ಲಿ ಫೇಕ್ ಕಾಂಟೆಂಟ್ಗಳು ಹರಿದಾಡ್ತಿತ್ತು. ಬಟ್ ಈಗ ನಮ್ಮ ಭಾರತದ ಸರ್ಕಾರದವರು ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ನಿಮಗೆ ದೊಡ್ಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಪೀಸ್ ಗೈಸ್.